ಫ್ರೆಂಡ್ಸ್ ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ 11ನೇ ಕಂತು ಮತ್ತು 10ನೇ ಕಂತು ಯಾರಿಗೆ ಬಂದಿಲ್ಲ ಅವರಿಗೆ ಈ ಸೆಪ್ಟೆಂಬರ್ ತಿಂಗಳಂದು 9ನೇ ತಾರೀಕಿಂದ 14ನೇ ತಾರೀಕೊಳಗೆ ಎಷ್ಟು ಕಂತು ಬಂದಿಲ್ಲ ಅಷ್ಟು ಕಂತು ಅವರ ಖಾತೆಗೆ ಒಂದು ಡಿ.ಬಿ.ಟಿ ಮುಖಾಂತರ ಸೆಂಡ್ ಆಗುತ್ತೆ, ಅಂದರೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಇನ್ನೂ ಯಾರ್ಯಾರ ಅಕೌಂಟಿಗೆ ಬಂದಿಲ್ಲ ಅವರು ನಿಮ್ಮ ಆಧಾರ್ ಕಾರ್ಡ್ನನ್ನು ತಗೊಂಡೋಗಿ ನಿಮ್ಮ ಬ್ಯಾಂಕಿಗೆ NPCI ಮ್ಯಾಪಿಂಗನ್ನು ಮಾಡಿಸ್ಬೇಕಾಗುತ್ತೆ. ಅಕಸ್ಮಾತ್ ಮ್ಯಾಪಿಂಗ್ ಮಾಡಿಸಿಲ್ಲ ಅಂದರೆ ನೀವು ನಿಮ್ಮ ಒಂದು ಬ್ಯಾಂಕಿಗೆ ತೆರಳಿ ಒಂದು ಅಕೌಂಟನ್ನು ನೀವು ಮ್ಯಾಪಿಂಗನ್ನು ಮಾಡಿಸ್ಬೇಕಾಗಿರುತ್ತೆ. ಒಟ್ಟು ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ಈ ತಿಂಗಳ ಕಂತು ಹಣವನ್ನು ಸೇರಿ ನಿಮ್ಮ ಅಕೌಂಟಿಗೆ ಪೂರ್ತಿ ಜಮಾ ಆಗುತ್ತೆ. ಯಾರಿಗೆ ಬಂದಿಲ್ಲ ಅವರು ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಬ್ಯಾಂಕಿಗೆ ಸೀಡಿಂಗ್ ಮಾಡಿಸಿ ಕೂಡ, ಅಂದರೆ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿಸಿ ಕೂಡ ಬಂದಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ನಂಬರು ಮತ್ತು ನಿಮ್ಮ ಅಕೌಂಟ್ ನಂಬರು ಇಷ್ಟನ್ನು ತಗೊಂಡು ನೀವು ತಹಸೀಲ್ದಾರ ಕಚೇರಿಗೆ ಹೋಗಬೇಕಾಗುತ್ತೆ. ಅಥವಾ ಅದು ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಗ್ರಾಮೋನ್ ಕೇಂದ್ರಗಳಿಗೆ ತೆರಳಿ ಮತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಯಾಕಂದರೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿಗೆ ರಿಸೀವ್ ಆಗಿರೋದಿಲ್ಲ, ಮತ್ತು ಅದು ರಿಜೆಕ್ಟ್ ಆಗಿರುತ್ತೆ. ರಿಜೆಕ್ಟ್ ಅಂದರೆ ಅವರು ರಿಜೆಕ್ಟ್ ಮಾಡಲ್ಲ, ನಿಮ್ಮ ಡಾಟಾಬೇಸು ಫ್ಯಾಕ್ಸ್ ಆಗಿರಲ್ಲ. ಫ್ಯಾಕ್ಸ್ ಆದರೆ ಮಾತ್ರ ನಿಮಗೆ ಡಿ.ಬಿ.ಟಿ ನೇರನಗದು ಪಾವತಿ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ 3-4 ಕಂತು ಬಂದು 2-3 ಕಂತು ನಿಂತೋಗಿದ್ರೆ ನೀವು ನಿಮ್ಮ ಒಂದು ಗ್ರಾಮೋನ್ಗೆ ಹೋಗಿ ಅಲ್ಲಿ ಕೂಡ ಮತ್ತೆ ನೀವು ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ, ಅಥವಾ ಆಧಾರ್ ಕಾರ್ಡ್ KYC ಮಾಡಿಸ್ಬೇಕಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ನೇಮು ಮತ್ತು ನಿಮ್ಮ ಆಧಾರ್ ನೇಮು ಎರಡು ಮಿಸ್ಮ್ಯಾಚ್ ಆಗಿರುತ್ತೆ. ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಯಾವ ರೀತಿ ಚೆಕ್ ಮಾಡೋದು ಗೊತ್ತಿಲ್ಲ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ಗೆ ಹೋಗಿ ಡಿ.ಬಿ.ಟಿ ಆ್ಯಪನ್ನು ನೀವು ಡೌನ್ಲೋಡ್ ಮಾಡೋಕ್ಕಾಗುತ್ತೆ, ಅಥವಾ ಪ್ಲೇಸ್ಟೋರಿಗೆ ಹೋಗಿ ಡಿ.ಬಿ.ಟಿ ಅಂತ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿ OTP ಬರುತ್ತೆ. OTP ಬಂದಮೇಲೆ 4 ಪಾಸ್ವರ್ಡ್ ಕೇಳುತ್ತೆ. 4 ಪಾಸ್ವರ್ಡನ್ನು ಕೊಡಿ. ಕೊಟ್ಟಾದ ನಂತರ ನಿಮಗೆ ಅಲ್ಲಿ ಡಿ.ಬಿ.ಟಿ ಸ್ಟೇಟಸ್ ಅಂತ ಇರುತ್ತೆ. ಡಿ.ಬಿ.ಟಿ ಸ್ಟೇಟಸ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಗೊತ್ತಾಗುತ್ತೆ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ಬರುತ್ತೆ. ಅಂದರೆ ಈ ತಿಂಗಳ ಹಣ ಯಾವ ತಾರೀಕು ಬರುತ್ತೆ ಅಂದರೆ ನಿಮಗೆ 9ನೇ ತಾರೀಕಿಂದ 15-16ನೇ ತಾರೀಕೊಳಗೆ ಯಾರಿಗೆ ಬಂದಿಲ್ಲ ಅಷ್ಟು ಮಹಿಳೆಯರಿಗೆ, ಅಷ್ಟು ರೇಷನ್ ಕಾರ್ಡ್ದಾರರಿಗೆ ಒಂದು ಗೃಹಲಕ್ಷ್ಮಿ ಹಣವು ವರ್ಗಾವಣೆ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.